ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು? ರೈತ ಸಂಘವನ್ನೇ ಪ್ರಶ್ನಿಸಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಚಿವರೊಬ್ಬರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ದಟತನದ ಹೇಳಿಕೆಯನ್ನು ಕೊಟ್ಟು ಈಗ ವಿರೋಧತೆಗೆ ಒಳಗಾಗಿದ್ದಾರೆ. ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು? ರೈತ ಸಂಘವನ್ನೇ ಪ್ರಶ್ನಿಸಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಪ್ರಮುಖ ಸಚಿವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ದಟತನದ ಹೇಳಿಕೆ ಕೊಟ್ಟು ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕೈಗಾರಿಕಾ ಪ್ರದೇಶ ಬೇಡ ಎನ್ನುವುದಕ್ಕೆ ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು? ಅಹಂಕಾರಿತವಾದಂತಹ ಪ್ರಶ್ನೆ. ಜಮೀನು ಕೊಡುವುದು ಬಿಡುವುದು ರೈತರಿಗೆ ಬಿಟ್ಟಿದ್ದು. ಜಮೀನನ್ನು ಕೊಡಬೇಕಾ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ರೈತರು ಬರಬೇಕು. ಅವರ ಪರವಾಗಿ ತೀರ್ಮಾನ ಮಾಡುವುದಕ್ಕೆ ನೀವ್ಯಾರು? ಹೂ ಆರ್ ಯು? ಕೈಗಾರಿಕಾ ಪ್ರದೇಶ ಬೇಡ ಎನ್ನಲು ನಿಮಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಅಲ್ಲಿನ ರೈತರು ನಿಮಗೆ ಒಪ್ಪಿಗೆ ಕೊಟ್ಟಿದ್ದಾರಾ? ಕೈಗಾರಿಕಾ ಪ್ರದೇಶ ಒಂದು ಭಾಗಕ್ಕೆ ಬರಬೇಕು ಅಥವಾ ಬರಬಾರ್ದು ಅನ್ನೋದಕ್ಕೆ ಎಂತಹ ಜಾಗದಲ್ಲಿ ಕೈಗಾರಿಕಾ ಪ್ರದೇಶ ಬರಬೇಕು, ಇದಕ್ಕೆಲ್ಲವೂ ಕೂಡ ಒಂದಷ್ಟು ರೀತಿ ರಿವಾಜುಗಳಿದೆ. ಹಸಿರು ಶಾಲನ್ನ ಭುಜಕ್ಕೆ ಹಾಕ್ಕೊಂಡು ಮಾತ್ರಕ್ಕೆ ರೈತರ ಮಕ್ಕಳು ಆಗೋದಿಲ್ಲ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಭೂ ಸ್ವಾಧೀನ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ರೈತ ಸಂಘಟನೆಗಳು ಜೊತೆಗೆ ಸಮಾನ ಮನಸ್ಕ ಸಂಘಟನೆಗಳು. ಎಂಸಿ ಸುಧಾಕರ್ ರೈತ ಸಂಘವನ್ನೇ ಪ್ರಶ್ನಿಸಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಪ್ರಮುಖ ಸಚಿವರೊಬ್ಬರು. ರೈತರನ್ನ ಎದುರಾಕಿಕೊಂಡು ರಾಜಕಾರಣ ಮಾಡಿದವರ ಪರಿಸ್ಥಿತಿಗಳು ಕರ್ನಾಟಕದ ಇತಿಹಾಸದಲ್ಲಿ ಸಾಕಷ್ಟು ಇದೆ. ಎಸ್, ಹಾಗಾದ್ರೆ ಈ ಬಗ್ಗೆ ಎಂಸಿ ಸುಧಾಕರ್ ಏನ್ ಮಾತನಾಡಿದ್ದಾರೆ ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಅದ್ರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಸ್ವಾಭಿಮಾನ ಇದೆ. ಅವರೊಬ್ಬರೇ ಹಸಿರು ಟವಲ್ ಹಾಕೊಂಡು ಈ ಕೆಲವರು ರೈತ ಸಂಘ ಅಂತ ಹೇಳ್ಕೊಂಡು ಓಡಾಡಂತವ್ರೆ ರೈತರ ಮಕ್ಕಳು. ಇವತ್ತು ರೈತ ಸಂಘದಲ್ಲೂ ಕೂಡ ಬಹಳಷ್ಟು ಗುರುಕೊಂಡಿದ್ದಾರೆ. ಈಗ ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಇವತ್ತು ರೈತರು, ಕೂಲಿ ಕಾರ್ಮಿಕರು ಎಲ್ಲಾ ಜನ ನಮ್ಗೆ ಓಟ್ ಹಾಕಿ ಇವತ್ತು ನಮ್ಗೆ ಒಂದು ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ. ಇದು ಕೇವಲ ನಾವು ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನೀವು ಹೇಳಲಿಕ್ಕೆ ಸಾಧ್ಯ ಇದೆ? ಅಂದ್ರೆ ನಾನು ಹಸಿರು ಟವಲ್ ಹಾಕೊಂಡ್ರೆ ಮಾತ್ರ ರೈತರ ನಾನು? ಇದು ಅವರು ಬಹುಶಃ ಅದನ್ನ ತಲೆಯಲ್ಲಿ ತೆಗಿಬೇಕಾಗುತ್ತೆ. ಇವತ್ತು ಈ ಭಾಗದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಇವತ್ತು 200 ಕೋಟಿ ಶಾಸಕರು ಎಷ್ಟು ಕಷ್ಟಪಟ್ಟು ಜಾಗ ಕೊಡಿಸ್ಬೇಕು. ಸರ್ಕಾರ ಅದೇ ರೀತಿ 2 ಹಂತದಲ್ಲಿ ಆಗೋದು ಬೇಡ ಅಂತ ಒಂದೇ ಹಂತದಲ್ಲೇ ನಾವು ಮುಖ್ಯಮಂತ್ರಿಗಳನ್ನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಿಡುವಾಗ ತೀರ್ಮಾನ ತಗೊಂಡು 200 ಕೋಟಿ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್, ಇವೆಲ್ಲ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಹೇಳ್ತಕ್ಕಂಥದ್ದು ಯಾಕೆ ಖಾಸಗಿ ಲೇಔಟ್ಗಳಾಗುವಂಥದ್ದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇಲ್ಲ? ಫಲವತ್ತಾದ ಭೂಮಿ ಅಂತಾರಲ್ಲ, ಯಾಕೆ? ಇವತ್ತು ವಿಶ್ವವಿದ್ಯಾಲಯ ಇಲ್ಲಾಗಿದ್ರೆ ಏನಾಗ್ತಿತ್ತು? ಯಾಕೆ ಈ ರೀತಿ ಕೆಲವು ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು? ಯಾಕೆ? ನಾನು ಬಂದೆ ನೋಡಿ, ಇವತ್ತು ಆ ಕಡೆ ಬಂದೆ, ಎಷ್ಟು ಲೇಔಟ್ಗಳು ಆಗ್ತಾ ಇದ್ದಾವೆ. ಫಲವತ್ತಾದ ಭೂಮಿ ಅಂದ್ರೆ ಯಾಕೆ ಲೇಔಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ನೆನ್ನೆ ಯಾರೋ ಒಬ್ರು ಸಲಹೆ ಕೊಟ್ಟರು, ಇದು ಹಸಿರು ವಲಯ ಮಾಡ್ಬಿಡಿ, ಲೇಔಟ್ ಮಾಡಬಾರ್ದು ಇಲ್ಲಿ. ಆ ರೀತಿ ಏನಾದ್ರೂ ಕೈಗಾರಿಕಾ ಪ್ರದೇಶ ಮಾಡದೇ ಇದ್ದ ಪಕ್ಷದಲ್ಲಿ ಗ್ರೀನ್ ಬೆಲ್ಟ್ ಮಾಡ್ಬಿಡಿ. ಅವಾಗ ಈ ರೀತಿ ಏನು ಈಗ ಹಿಂದೆಯಿಂದ ಯಾರ್ಯಾರು ಕುಮ್ಮಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಿನ್ನೆ ಯಾವ್ದೋ ಒಂದು ಹೇಳಿಕೆ ನೋಡಿದೆ, ಯಾರೋ ಹುಡುಗನಿಗೆ ಒಬ್ಬನಿಗೆ ಕೈಗೆ ದುಡ್ಡು ಕೊಟ್ಟಿದ್ದಾರಂತೆ, ಎದುರಿಸ್ತಾ ಇದ್ದಾರಂತೆ. ಈ ರೀತಿ ಯಾಕೆ ಮಾಡ್ಬೇಕು? ನಾನು ಹೇಳೋಂಥದ್ದು, ನಾವಂತೂ ಮುಕ್ತವಾಗಿದ್ವಿ. ಈಗ ನನ್ನ ಕ್ಷೇತ್ರ ಅಲ್ಲ ಇದು, ನನ್ನ ಜಿಲ್ಲೆ, ನಾನು ಜಿಲ್ಲಾ ಮಂತ್ರಿ, ಸ್ಥಳೀಯ ಶಾಸಕರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ. ಯಾಕೆ ಈ ರೀತಿ ಮಾತಾಡುವಂಥದ್ದು ಏನಿದೆ? ಇದರಿಂದ ಯಾರಿದ್ದಾರೆ? ನಾನು ಅವರಿಗೆ ಕೇಳುವಂಥದ್ದು ಇಷ್ಟೇ, ನಿಮ್ಗೆ ಬಹಳಷ್ಟು ಗೌರವ ಕೊಟ್ಟು ಇದುವರೆಗೂ ನಾನು ಬಹಳಷ್ಟು ಗೌರವದಿಂದ ನಿಮಗೆ ಮಾತಾಡಿದ್ದೇನೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದೀನಿ. ಆದ್ರೆ ನೀವು ನನ್ನ ಹಿಂದೆ ಒಂದು ಮಾತಾಡೋದ್ರ ನಮ್ದು ಸ್ವಾಭಿಮಾನ. ನಾವು ರಾಜಕಾರಣದಲ್ಲಿ ನಾವು ಉಪಕಾರ ದಯವಿಟ್ಟು ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಿಕೊಂಡು ನೀವ್ ಹೇಳ್ದಂಗೆ ನಾವು ಕೇಳಬೇಕು, ನೀವ್ ಹೇಳಿದ್ದ ದಾರಿಯಲ್ಲೇ ನಾವು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ಜನ. ಇವತ್ತು ಜನಪ್ರತಿನಿಧಿಗಳನ್ನ, ಸರ್ವ ಜನರ ಏಳಿಗೆಯನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನ ನಾವು ಮಾಡಬೇಕಾಗಿತ್ತು. ಅದನ್ನ ನೀವು ಒತ್ತಾಯಪೂರ್ವಕವಾಗಿ ಒತ್ತಡವನ್ನ ಏರಿ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ನೀವು ಡಿಕ್ಟೇಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನಮಗೆ ಮತ ಕೊಟ್ಟಿರ್ತಕ್ಕಂಥ ಜನ, ಅವರ ಎಲ್ಲರ ಏಳಿಗೆ ನಮ್ಮ ಉದ್ದೇಶ. ಅದರಿಂದ ನಾನು ಮತ್ತೊಮ್ಮೆ ರೈತ ಸಂಘದ ಮುಖಂಡರು ಹೇಳ್ತೀನಿ, ಈ ದ್ವಂದ್ವ ನಿಲುವು, ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂಥದ್ದು ಬಿಡಿ. ನಿಮ್ಮ ಬಗ್ಗೆ ಗೌರವ ಇರ್ತಕ್ಕಂಥದ್ದನ್ನ
ಕಳ್ಕೊಬೇಡಿ. ನಮ್ಮ ಹತ್ರ ನಿಮ್ಗೆ ಗೌರವ ಇರ್ತಕ್ಕಂಥದ್ದನ್ನ ಕಳ್ಕೊಬೇಡಿ. ನನ್ನ ರೈತರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡುವಂತದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ. ದಯವಿಟ್ಟು ಅದನ್ನ ನಾನು ಮತ್ತೆ ಸ್ಪಷ್ಟನೆ ಮಾಡ್ತೀನಿ. ನಾವು ರೈತರ ಬಗ್ಗೆ ನಾವು ವಹಿಸಿರ್ತಕ್ಕಂಥ ಕಾಳಜಿ ಬಗ್ಗೆ ನಿಮ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ರೈತರು. ಅದರಿಂದ ದಯವಿಟ್ಟು ನೀವೇ ಸ್ವತಃ ಲೇಬಲ್ ಹಾಕೊಂಡು ನೀವೇ ರೈತರ ಉದ್ಧಾರಕರು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಯಾರು ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತ ಮಾತಾಡೋದು ದಯವಿಟ್ಟು ಬಿಡ್ಬೇಕಾಗುತ್ತೆ. ಅಂತದ್ದು ಒಳ್ಳೇದಾಗುತ್ತೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ರೈತ ಸಂಘಟನೆಯ ಮುಖಂಡರು ಕದರೇಗೌಡರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಆ ವ್ಯಕ್ತಿಯ ಬೈಟನ್ನು ನಾನು ಕೂಡ ಕೇಳಿಸ್ಕೊಂಡೆ. ಅರ್ಹತೆ ಯೋಗ್ಯತೆ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ. ನೀವು ಲೇಔಟ್ಗಳನ್ನು ಮಾಡೋದಕ್ಕೆ ಯಾವ ನಕಾರಗಳನ್ನು ಎತ್ತೋದಿಲ್ಲ ರೈತರುಗಳು. ಆದರೆ ನಾವೊಂದು ಕೈಗಾರಿಕಾ ಪ್ರದೇಶ, ಆ ಭಾಗದ ಅಭಿವೃದ್ಧಿಗೆ ಕಾರಣರಾದರೆ ನಮ್ಮ ವಿರುದ್ಧ ಹರಿಹಾಯ್ತಾರೆ, ಜೊತೆಗೆ ಏನು ವಿರೋಧ ಮಾಡ್ತಾರೆ. ಅದು ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಈ ಬಗ್ಗೆ? ಸರ್, ಈಗ ಒಂದು ಲೆಕ್ಕದಲ್ಲಿ ಹೋದ್ರೆ ರೈತರಿಗೆ ಕೈಗಾರಿಕೆಗಳು ಮತ್ತು ಕೃಷಿ ಭೂಮಿ ಎರಡು ಕಣ್ಣಿದ್ದಂಗೆ. ರೈತರಿಗೆ ಬರೀ ಕೃಷಿನೇ ಅವಲಂಬನೆ ಮಾಡಿಕೊಂಡು ಇವತ್ತು ರೈತರು ತುಂಬಾ ಅಧ್ವಾನ ಸ್ಥಿತಿಯಲ್ಲಿ ಹೊರಡಂತ ಪರಿಸ್ಥಿತಿಗೆ ಏರ್ಪಾಟಾಗ್ತಾ ಇದೆ. ಆದ್ರಿಂದ ಕೈಗಾರಿಕೆಗಳು ಪ್ಲಸ್ ಕೃಷಿ ಭೂಮಿ ಎರಡೂ ಜೊತೆಯಾಗಿದ್ರೇನೆ ಇವತ್ತಿನ ದಿವಸ ನಾವು ಏನಾದ್ರೂ ಮುಂದೆ ಬರಕ್ಕೆ ಒಂದು ಅವಕಾಶ ಇದೆ ಅಂತ ತಮ್ಮಲ್ಲಿ ಒಂದು ಮಾತು ವಿಷಯ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಸಚಿವರಲ್ಲಿರೋದು ಒಂದ್ ಲೆಕ್ಕದಲ್ಲಿ ಸಮರ್ಥನೆ ಆಗತ್ತೆ. ಯಾಕಂದ್ರೆ ಕೆಲವು ರೈತರು ಕೆಲವು ಹಿತಾಸಕ್ತಿಗೋಸ್ಕರ ನಾವೇ ಸಚಿವರಲ್ಲಿ ಮನವಿ ಮಾಡ್ಕೊಂಡ್ವಿ, ಶಾಸಕರಲ್ಲಿ ಸಚಿವರಲ್ಲಿ. ಸರ್, ನೀವು ಪಾರದರ್ಶಕವಾಗಿ ರೈತರನ್ನ ಕೇಳಿ ಇದನ್ನ ಮುಂದುವರಿಸಬೇಕು ಅಂತ ನಾವು ಅಂಬೇಡ್ಕರ್ ದಿನಾಚರಣೆ ದಿವಸ ಸಭೆಯಲ್ಲಿ ಮನವಿ ಮಾಡ್ಕೊಂಡ್ವಿ. ಆ ಮನವಿ ಮೇರೆಗೆ ಸಚಿವರು ಶಾಸಕರು ಬೆಳಗ್ಗೆ 9:30 ಸಂಜೆ 7:30-8 ಗಂಟೆ ತನಕ ನಮ್ಮ ಜೊತೆ ಬೆರೆತು ಸಾಮಾನ್ಯ ಮನುಷ್ಯರಂಗೆ ಎಲ್ಲಾ ಕಾರ್ಯಕ್ರಮವನ್ನು ಮಾಡಿದ್ರು. ಆಗ ಪಾರದರ್ಶಕವಾಗಿ ಮಾಡಿದ್ರು. ಅದನ್ನ ಮತ್ತೆ ಈ ತರ ಇಲ್ಲ ಆ ತರ ಇಲ್ಲ ಅಂತ ಹೇಳಂತದ್ದು ಸಮಂಜಸವಲ್ಲ ನಮ್ಮ ರೈತರು ಕೂಡ, ಅಲ್ವೇ ಸರ್? ಆದ್ರಿಂದ ಈಗ ನಾವು ಬೇಡ ಕೈಗಾರಿಕೆ ಬೇಡ ಅಂತ ನಿಲುವು ತಗೊಳ್ಳೋಣ, ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅನ್ನೋದು ಸಮಂಜಸವಾದಂತ ಉತ್ತರ ಅಲ್ಲ. ನಮ್ಮ ಒಂದು ಇದು ಈಗ ಕೈಗಾರಿಕೆ ಬೇಡ ಅಂದ್ರು, ಈಗ ಎಲ್ಲರೂ ಒಪ್ಕೊಂಡ್ರು. ಈಗ 36% ಕೊಡ್ತೀವಿ ಅಂತ ಒಪ್ಕೊಂಡ್ರು, 43% ಕೊಡಲ್ಲ ಅಂತ ಒಪ್ಕೊಂಡ್ರು. ಸರಿ, ಅದೊಂದು ನಿಲುವು. ಈಗ ಏನು ನಾವು ಅವ್ರಿಗೆ ಬಿಟ್ಟಿದೀವೋ, ಇನ್ನ 26% ಬಂದಿಲ್ಲ. ಅವರು ಬಂದ ಮೇಲೆ ಏನ್ ತೀರ್ಮಾನ ಆಗುತ್ತೋ ಅದಕ್ಕೆಲ್ಲರೂ ಬದ್ಧವಾಗಿರ್ಬೇಕು ಅಂತ ಓಕೆ. ಅದು ಬಿಟ್ಟು ಮತ್ತೆ ಬೇರೆ ತರ ಹೇಳಿಕೆಗಳು ಮಾಡೋದು, ಒಂಥರ ಹೀನಾಯವಾಗಿ ಮಾತಾಡೋದು, ಇವೆಲ್ಲ ನಮ್ಮಕ್ಕೂ ಶೋಭೆ ಅಂತದಲ್ಲ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಅಲ್ಲಿ ಸಚಿವರು ಎಲ್ಲ ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಿ ರೈತರ ಅಭಿಪ್ರಾಯ ಏನು ಹೇಳುತ್ತೆ ಅದಕ್ಕೆ ಅವರು ಒಂದು ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಒಂದಷ್ಟು ಸಲಹೆಗಳಿದೆ, ಒಂದಷ್ಟು ಎಚ್ಚರಿಕೆ ಇದೆ ಎನ್ನುವಂಥ ಅರ್ಥದಲ್ಲಿ ರೈತರು ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.